ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಬಿರಿಯಾನಿ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಇವತ್ತಿನ ಬಿರಿಯಾನಿಗೆ ನಾವೇನು ಮಸಾಲೆ ರುಬ್ಬ ಹಾಕ್ತೇನೆ ಹಾಗೇನೆ ಡೈರೆಕ್ಟ್ ಆಗಿ ಮಾಡುವಂಥದ್ದು. ಮೊದಲಿಗೆ ನಾನು 2 ಲೋಟನ ಅಕ್ಕಿ ತಗೊಂಡು ನೀಟಾಗಿ ಒಂದ್ 2 ರಿಂದ 3 ಸಲ ತೊಳೆದು ನೆನೆಯಕ್ಕೆ ಇಡ್ತೀನಿ. ಒಂದ್ 3-4 ಸಲ ತೊಳ್ಕೊಂಡ್ರೆ ಸಾಕು. 2 ಲೋಟ ಮಾತ್ರ, ನಾನು ಒಂದ್ 3 ಜನಕ್ಕೆ ಮಾಡ್ಕೋತಾ ಇರೋದ್ರಿಂದ 2 ಲೋಟ ಮಾತ್ರ ತಗೊಂಡಿದ್ದೀನಿ. ನೋಡಿ ಈ ತರ ಎಲ್ಲ ನೀಟಾಗಿ ತೊಳೆದು ನೋಡಿ, ಹೀಗೆ ಒಂದ್ 10 ನಿಮಿಷ ನೆನೆಸ್ಕೊಂಡಿದ್ದೀನಿ. ಮತ್ತೆ ಅದನ್ನ ಒಂದ್ ಸೋರ್ಲಾಕು ಬಸಿಗೆ ಹಾಕೊಂಡು ಜಾಲರಿಯಲ್ಲಿ ಸೋಸ್ಕೊಂತಾ ಇದ್ದೀನಿ. ಮೊದಲಿಗೆ ಇದು ರೆಡಿ ಮಾಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ನಾವು ಸ್ಟವ್ ಹಚ್ಕೊಂಡು ಮತ್ತೆ ಚಿಕನ್ ಒಗ್ಗರಣೆ ಎಲ್ಲ ಹಾಕೋಬೇಕಲ್ಲ, ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ತುಪ್ಪ ಬೇಕಾದ್ರೂ ಹಾಕೋಬಹುದು, ಆದ್ರೆ ಎಣ್ಣೆ ಹಾಕೊಂಡಿದ್ದೀನಿ ನಾನು. ಅದಕ್ಕೆ ಪಲಾವ್ ಸಾಮಾನು ಹಾಕೊಂತಾ ಇದ್ದೀನಿ. ಸ್ವಲ್ಪ ಪಲಾವ್ ಎಲೆ, ಮರಾಠ ಮೊಗ್ಗು, ಅನಾನಸ್ ಮೊಗ್ಗು, ಕಲ್ಲು, ಇದೆಲ್ಲ ಸ್ವಲ್ಪ ಹಾಕೊಂಡು ಸ್ವಲ್ಪ ಒಂದ್ 2 ಸೆಕೆಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕದು ಎಣ್ಣೆಲಿ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಮೊದಲಿಗೆ ಹಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಾಕೊಂತ ಇದ್ದೀನಿ. ನಾನು ಒಂದೇ ಈರುಳ್ಳಿ, ಯಾಕೆಂದ್ರೆ 3 ಮೆಂಬರ್ಸ್ ಮಾಡ್ಕೊಳ್ಳೋದ್ರಿಂದ ಒಂದ್ ಈರುಳ್ಳಿ ಹಾಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಅರ್ಧ ಕ್ಯಾಪ್ಸಿಕಮು, ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಮೊದಲೇ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಅಂದ್ರೆ ಒಂದ್ ಸ್ವಲ್ಪ ಹೊತ್ತು, ಒಂದ್ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಬೆಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಅದಕ್ಕೆ ಚಿಕನ್ ಮೊದಲಿಗೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ನೀರೆಲ್ಲ ನೀಟಾಗಿ ಸೋರಿಸಿ ಅದಕ್ಕೆ ಸ್ವಲ್ಪ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಎರಡು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ. ಅಂದ್ರೆ ನೀವು ಅಕ್ಕಿ ಎಷ್ಟು ಹಾಕೋತೀರಾ ಆ ಇದ್ರ ಮೇಲೆ, ಆ ಮೆಜರ್ಮೆಂಟ್ ಮೇಲೆ ಹಾಕೊಳ್ಳಿ. ನಾನು 2 ಲೋಟ ತಗೊಂಡಿರೋದ್ರಿಂದ 1 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರೋದು, ಮತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಅಂದ್ರೆ ಯಾವ್ದು ನಾನು ರುಬ್ಬಿಟ್ಕೊಳ್ಳಿಲ್ಲ, ಎಲ್ಲಾನು ಡೈರೆಕ್ಟ್ ಆಗಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಟೇಸ್ಟುನು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹಾಗೇನೆ ಅದನ್ನ ಒಂದ್ 10 ನಿಮಿಷ ನೀಟಾಗಿ ಪ್ಲೇಟ್ ಎಲ್ಲ ಮುಚ್ಚಿ ಅದರಲ್ಲಿರೋ ನೀರೆಲ್ಲ ಸುಂಡಬೇಕು ಚಿಕನ್ ಅಲ್ಲಿ ಇರೋದು, ಆ ತರ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ತರ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ 2 ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಹಾಕೋತಾ ಇದ್ದೀನಿ. ಮತ್ತೆ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡ್ರು ಸಣ್ಣದು ಮೀಡಿಯಂ ಸ್ಪೂನು, 1 ಸ್ಪೂನ್ ಗರಂ ಮಸಾಲ, ಮತ್ತೆ 1 ಸ್ಪೂನು ಬಿರಿಯಾನಿ ಮಸಾಲ ಬೇರೆ, ಅದಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಯಾಕೆಂದ್ರೆ ನಾನು ರೈಸ್ ಸ್ವಲ್ಪ ತಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡಿದ್ದೀನಿ, ತುಂಬಾ ಜಾಸ್ತಿ ಎಲ್ಲ ಮಸಾಲೆ ಆಗ್ಬಾರ್ದು ಅಂತ. ಅದಕ್ಕೆ ಅದು ಮೀಡಿಯಂ ಲೋಟದಲ್ಲಿ 1 ಲೋಟ ಮೊಸರು, ಅದನ್ನು ಹಾಗೆ ಹಾಕೊಂಡು ನೀಟಾಗಿ ಮೊಸರು ಹಾಕೊಂಡ್ರೆ ಬಿರಿಯಾನಿ ಮಾತ್ರ ಫೈನ್ ಆಗಿ ಬರುತ್ತೆ. ಮತ್ತೆ ನಾನು ಅದಕ್ಕೆ ಮೊದಲಿಗೆ ತೆಂಗಿನಕಾಯಿನೆಲ್ಲ ತುರಿದು ರಸ ತೆಗೆದು ಇಟ್ಕೊಂಡಿದ್ದೆ ರುಬ್ಬಿ. 1 ಲೋಟ ಚೆನ್ನಾಗಿ ಬರುತ್ತೆ, ಗಟ್ಟಿ ತೆಗೆದು ಇಟ್ಕೊಬೇಕು, ತುಂಬಾ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಆಗಿ ತೆಂಗಿನಕಾಯಿ ಹಾಕೋದ್ರಿಂದ. ಮತ್ತೆ ಅದಕ್ಕೆ 4 ಲೋಟ ನೀರ್ ಹಾಕೊಂತ ಇದ್ದೀನಿ ಅದೇ ಲೋಟದಲ್ಲಿ. ಅಂದ್ರೆ ನಾವು ಅಕ್ಕಿ ಎಷ್ಟೊತ್ತು ನೆನ್ಸ್ಕೊಂಡಿದೀವಿ ಅನ್ನೋದ್ರ ಮೇಲೆ ನಾವು ಸ್ವಲ್ಪ ನೀರ್ ನೋಡ್ ಹಾಕೋಬೇಕು. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು 1 ಹೋಳು ನಿಂಬೆಹಣ್ಣು ಹಾಕೊಂತ ಇದ್ದೀನಿ ನಾನು. ಮತ್ತೆ ಅದು ನೀರ್ ಕುದಿಯೋ ತನಕ ಪ್ಲೇಟ್ ಮುಚ್ಚಿ ನೀಟಾಗಿ ಕುದಿಸ್ಕೋಬೇಕು. ನೋಡಿ ಎಲ್ಲ ಈಗ ನೀರ್ ಚೆನ್ನಾಗಿ ಕುದಿ ಬಂದಿದೆ. ಮತ್ತೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದ್ಸಲ ನಾವು ರೈಸ್ ಎಲ್ಲ ಮೊದ್ಲೇನೆ ನೆನೆ ಹಾಕೊಂಡೆಲ್ಲ ಸೋರ್ಲಾಕ್ ಇಕ್ಕಿದೀವಲ್ಲ, ಅದನ್ನ ಹಾಕೊಂಡು ನಿಧಾನಕ್ಕೆ ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಬೇಕು, ಹೈ ಫ್ಲೇಮ್ ಇಟ್ಕೊಬಾರ್ದು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀಟಾಗಿ ಈ ತರ ನಿಧಾನಕ್ಕೆ ಕೈ ಬಿಡದೇನೆ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಯಾಕೆಂದ್ರೆ ಕುಕ್ಕರ್ ಏನಾರ ಮಾಡೋದಿದ್ದು ಕ್ಯಾಪ್ ಹಾಕ್ಬಿಟ್ರೆ ತಳ ಎಲ್ಲ ವೈಟ್ ಇರುತ್ತೆ, ಮತ್ತೆ ಮೇಲ್ಗಡೆ ಎಲ್ಲ ಮಸಾಲೆ ಬರುತ್ತೆ. ಅದರಿಂದ ನಾವು ಯಾವಾಗ್ಲೂ ಅಷ್ಟೇನೆ ಸ್ವಲ್ಪ ಒಂದ್ 3/4% ಬೇಯೋ ತನಕ ಪ್ಲೇಟ್ ಮುಚ್ಕೊಂಡೇ ಬೇಯಿಸಿ ಬೇಯಿಸಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಪಲಾವ್ ಮಾಡಿದ್ರು ಅಷ್ಟೇ, ಬಿರಿಯಾನಿ ಮಾಡಿದ್ರು ಅಷ್ಟೇನೆ. ನೋಡಿ ಮತ್ತೆ ನಾನು ಪ್ಲೇಟ್ ಮುಚ್ಕೊಂಡೇನೆ ನೀಟಾಗಿ ಕುದಿ ಬಂದ್ಮೇಲೆ ಮಿಕ್ಸ್ ಮಾಡ್ಕೊಂತಾನೆ ಇದ್ದೀನಿ, ಡೈರೆಕ್ಟ್ ಆಗಿ ಹಾಕಿಲ್ಲ. ಅಂದ್ರೆ ಒಂದ್ 3/4% ಆಗೋ ತನಕನು ಇದೇ ತರ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆದ್ರೂನು ಮಸಾಲೆ ಏನೂ ರುಬ್ಬಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಹಾಕೊಂಡು ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ, ಒಂದ್ 3/4% ಬೆಂದಿದೆ. ಸ್ವಲ್ಪ ನೀರ್ ಕಡಿಮೆ ಆಗೋ ತನಕನು ಈ ತರ ಮಿಕ್ಸ್ ಮಾಡ್ಕೊಂತಾನೆ ಇದ್ರೆ ಸರಿ ಚೆನ್ನಾಗಿ ಬರುತ್ತೆ. ನೋಡಿ ಮತ್ತೆ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ, ಅಂದ್ರೆ ಸ್ವಲ್ಪ ಫುಲ್ ಕವರ್ ಮಾಡಬಾರ್ದು. ಮತ್ತೆ ಪ್ಲೇಟ್ ಎಲ್ಲ ತೆಗೆದು ಈಗ ಇಷ್ಟು ಬಂದಿದೆ ನೋಡಿ. ಸ್ವಲ್ಪ ನೀರು ಪೂರ್ತಿನೇ ಕಮ್ಮಿ ಆಗೋ ಇದು ಬಂದಾಗ ಏನ್ ಮಾಡ್ಬೇಕು, ನಾನು ಪಾನ್ ಮುಚ್ಚಿ, ಅಂದ್ರೆ ವಿಸಲ್ ಬರ್ಸ್ಕೋಬಾರ್ದು ನಾವು. ಸ್ವಲ್ಪ ಇನ್ನೇನು ವಿಸಲ್ ಬರ್ತಿದೆ ಅನ್ನುವಾಗ್ಲೇ ನಾವು ಹಂಗೆ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ನೋಡಿ ಇವಾಗ ಕ್ಯಾಪ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದ 6 ರಿಂದ 7 ನಿಮಿಷ ಸಾಕು. ನೋಡಿ ವಿಸಲ್ ಕೂಗ್ಲಿಲ್ಲ, ಹಾಗೇನೆ ಆಫ್ ಮಾಡ್ಕೊಬಿಟ್ಟಿದ್ದೆ. ಈಗೆಲ್ಲ ಆಗಿದೆ. ನೀಟಾಗಿ ಮತ್ತೆ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಬರ್ತಿದೆ ಉದ್ರುದ್ರಾಗೆ.
ಒಂದು ವಿಸಲ್ ಪೂರ್ತಿ ಬರೋ ಗಂಟ ಆದ್ರೆ ಒಂಥರ ಅನ್ನ ಎಲ್ಲ ಕೆಳಗಡೆ ರೈಸ್ ಏನಾಗುತ್ತೆ ಮೆದು ಆಗುತ್ತೆ, ಮೇಲ್ಗಡೆ ಎಲ್ಲ ಉದ್ರಂಗಾಗಿರುತ್ತೆ. ಅದರಿಂದ ನಾವು ಪೂರ್ತಿ ವಿಸಲ್ ಬರೋ ಗಂಟ ಕೂಗಿಸ್ಕೋಬಾರ್ದು. ಈಗೆಲ್ಲ ಮೀಡಿಯಮ್ ಆಗೆಲ್ಲ ಚಿಕನ್ ಬೆಂದಿದೆ, ರೈಸು ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿ ರೆಸಿಪಿ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.